ನನ್ನ ಪ್ರೇಮ ಮಂದಿರದಲ್ಲಿ ಪ್ರತಾಪ್ ಮನೆ ಮಾಡಿಕೊಂಡು ನನ್ನ ಪ್ರೀತಿಯನ್ನೇ ಸೆರೆ ಹಿಡಿದಿದ್ದಾರೆ. ನನ್ನ ಪತಿ ಜಗದೀಶ ಅವರ ತಂದೆ ಹಾಗೂ ತಂಗಿಯ ಚಿಂತೆಯಲ್ಲಿ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಇತ್ತೀಚೆಗೆ ಮನೆಗೆ ಬರೋದನ್ನೇ ಕಮ್ಮಿ ಮಾಡಿದ್ದಾರೆ. ಹೆಣ್ಣು ಚಂಚಲೆ ಅನ್ನೋದನ್ನ ಅರಿತಂತಿಲ್ಲ. ಹೌದು, ಇಷ್ಟೊತ್ತಿಗೆ ಪ್ರತಾಪ್ ಬರ್ಬೇಕಾಗಿತ್ತಲ್ಲ. ಈ ಹಾಳಾದ ಗಂಡಸರ ಸ್ವಭಾವನೆ ಹೀಗೆ. ಇವರನ್ನ ನಂಬಿಕೊಂಡ್ರೆ ದೇವರೇ ಗತಿ. ಪತಿ ಇಲ್ಲದಾಗ ರತಿಯನ್ನು ತೃಪ್ತಿ ಪಡಿಸುವುದು ಇವರಿಗೆ ಇಷ್ಟವಿಲ್ಲ ಅನ್ನೋ ಸಂಶಯ ನನ್ನ ಮನದಲ್ಲಿ ಮರಿತುಂಬಿಯಾಗಿ ಕೊರಿತಾನೆ ಇದೆ. ಜಗದೀಶ್ ಜಗದೀಶ್ ಅವರು ಮನೇಲಿಲ್ಲ. ಐ ಆಮ್ ಸೋ ಸಾರಿ. ಜಗದೀಶ್ ಮನೆಯಲ್ಲಿಲ್ಲ? ಇಲ್ಲ, ಅವರು ನೆನ್ನೆನೇ ಊರ್ ಬಿಟ್ಟು ಹೋಗಿದ್ದಾರೆ. ಯಾವಾಗ ಬರ್ತಾರೋ, ಇತ್ತೀಚೆಗೆ ಬರೋದಂತ ಕಮ್ಮಿ ಮಾಡಿದ್ದಾರೆ. ಇವತ್ತೇ ಬರ್ತಾರಂತ ಹೇಳೋದೇ ಅಸಾಧ್ಯವಾಗಿದೆ. ಅದ್ರ ಬಗ್ಗೆ ನೀವು ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ. ಇರ್ಲಿ ಬಿಡಮ್ಮ, ಇದು ನನ್ನ ಮನೆ ತಾನೇ. ಅಲ್ಲ ಅಂತ ಹೇಳಿದವರಾರು? ಅಂದಾಗೆ ಜಗದೀಶ್ ಅಂದ್ರೆ ನಮ್ಮವರು ನಿಮಗೆ ಏನಾಗ್ಬೇಕು? ಅವರಿಂದ ಏನಾದ್ರು ಕೆಲಸವಿಲ್ಲ? ಜಗದೀಶ್ ಒಂದು ರೀತಿಯಲ್ಲಿ ಸಂಬಂಧಿಕನಾಗ್ಬೇಕು, ಅರ್ಥಾತ್ ಸಂಬಂಧಿಕರೇ ಅಂದ್ಕೊಳ್ಳಿ. ನೀವು ಬಂದದ್ದು ಲಾಭವೇ ಆಯ್ತು. ಗಂಡನ ಸಮಾಗಮ ಇಲ್ಲದೆ ವಿರಹದ ಯಾತನೆಯಿಂದ ಬಳಲುತ್ತಿರುವ ನನಗೆ ನೀವು ಬಂದದ್ದು ಉಪಯೋಗವೇ ಆಯ್ತು. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ವ್ಯವಸ್ಥೆಯ ದಾರಿಯನ್ನೇ ಬಿಟ್ಟು ನಡೀತಾ ಇದೆ. ಅಂದಾಗಿ ನಿಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್ ಎಂದು. ಜಗನ್ನಾಥ್. ಉಪಯೋಗ ಆಗೋವರೆಗೂ ಉಪಚಾರದ ವ್ಯವಸ್ಥೆ ಇರ್ಲೇಬೇಕಲ್ಲ. ಅಂದಾಗಿ ನೀವು ನನ್ನ ಹೆಸರು ಕೇಳಲಿಲ್ಲ, ಪರವಾಗಿಲ್ಲ. ನೀವು ಕೇಳದಿದ್ರು ನಾನೇ ಹೇಳ್ತೀನಿ. ನನ್ನ ಹೆಸರು ಜಾನಕಿ ಅಂತ. ಕುಳಿತುಕೊಳ್ಳಿ, ನಿಂತಿದ್ರಲ್ಲ, ಒಂದು ನಿಮಿಷ ಇರಿ. ಮಿಸ್ಸಸ್ ಜಾನಕಿ ದೇವಿ ಅವರೇ, ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ನನಗೆ ಇರ್ಲಿಕ್ಕೆ ಇಷ್ಟವಿಲ್ಲ. ನಿಮಗೂ ನಿಮ್ಮ ಉಪಚಾರಕ್ಕೂ ಗುಡ್ ಬಾಯ್. ಸ್ವಲ್ಪ ನಿಲ್ಲಿ. ಅವ್ರು ಬಂದ್ ಕೇಳಿದ್ರೆ ಏನಂತ ಹೇಳ್ಬೇಕು? ಜಗನ್ನಾಥ್ ಬಂದಿದ್ರು ಅಂತ ಹೇಳಿ. ಯಾವ ಜಗನ್ನಾಥ್ ಅಂತ ಕೇಳಿದ್ರೆ? ನಿಮ್ಮ ತಂಗಿ ಸುಮಿತ್ರಳನ್ನು ಮದುವೆಯಾಗುವ ವರ ಮಹಾಶಯ ಅಂತ ಹೇಳಿ. ದಯವಿಟ್ಟು ಒಂದು ನಿಮಿಷ ಇರಿ. ಸುಮಿತ್ರ ಸೋಗಲಾಡಿ ಅಂತ ಹೀಯಾಳಿಸಿದೆಯಲ್ಲ, ಇಂದು ನಿನ್ನ ಪ್ರಿಯಕರನನ್ನೇ ನಾನು ಬಂಧಿಸಿ ನನ್ನ ತೋಳ್ತೆಕ್ಕೆಯಲ್ಲಿ ಅಪ್ಪಿ ಮುದ್ದಾಡಿ ನನ್ನ ವಿರಹ ಯಾತನೆಯನ್ನ ಕಮ್ಮಿ ಮಾಡ್ಕೋಬೇಕು, ನನ್ನ ಹಸಿವನ್ನು ಹಿಂಗಿಸ್ಕೋಬೇಕು. ಜಗನ್ನಾಥ್ ಎಂಬ ಗಂಡು ಹಕ್ಕಿನ ನನ್ನ ಪ್ರೇಮ ಪಂಜರದಲ್ಲಿ ಹಿಡಿದಿಟ್ಟುಕೊಂಡಾಗಲೇ ಪ್ರತೀಕಾರದ ಕಿಚ್ಚು ಆಗೋದು. ಇಲ್ಲದೆ ಹೋದ್ರೆ ಈ ಜ್ವಾಲೆ ವಿಶ್ವ ಜ್ವಾಲೆಯಾಗಿ ನನ್ನ ಬಾಳನೆ ಬಲಿ ತೆಗೆದುಕೊಂಡ್ಬಿಡುತ್ತೆ. ಜಗನ್ನಾಥ್, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಮನೆಯಲ್ಲಿ ನೀವು ಕಾಫಿ ಕುಡ್ಕೊಂಡೇ ಹೋಗ್ಬೇಕು. ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ಹೆತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆಂದು ಪ್ರಮಾಣ ಮಾಡಿದ ಪತಿಗೆ ವಂಚಿಸಿ, ಪತಿ ಇಲ್ಲದ ಸಮಯದಲ್ಲಿ ಪರ ಪುರುಷರೊಡನೆ ಅನೈತಿಕ ಸಂಬಂಧ ಹೊಂದಿ ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡನೆಯ ಪೆಟ್ಟು ಕೊಟ್ಟು ಪತಿಯ ಧರ್ಮವನ್ನೇ ಕಡಿದು ಹಾಕುವ ನಿನ್ನಂತವಳ ಮನೆಯ ಕಾಫಿ ಕುಡಿಯುವುದೆಂದರೆ ಅದು ನನಗೆ ವಿಷ. ಜಾನಕಿ, ವಿಷ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಳುವುದು ತರವಲ್ಲ, ಹಾಗೆ ಹೆಣ್ಣು ಬಯಸಿ ಬಂದಾಗ ಒಪ್ಪಿಕೊಳ್ಳದೆ ಇರೋದು ತರವಲ್ಲ. ಗಂಡನಿಲ್ಲದಾಗ ಕಂಡವರ ಜೊತೆ ಕಣ್ಣು ಮುಚ್ಚಾಲಿ ಆಡುವುದು ತರವಲ್ಲ. ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ಬರಿ ಕುಳಿದು 1 ವರ್ಷವಲ್ಲ 10 ವರ್ಷ ನಿನ್ನಿಂದ ದೂರವಿರಲಿ. ಅವನಿಗಾಗಿ ಕಾದು ಅವನ ಜೊತೆಗೂಡಿ ಬಾಳುವ ಹೆಣ್ಣೆ ನಿಜವಾದ ಗರತಿ.
ಅವಳೇ ಭಾರತದ ಆರ್ಯ ನಾರಿ. ನೀನು ನಾರಿಯಲ್ಲ, ನಾರಿಯ ರೂಪದಲ್ಲಿರೋ ಹೆಮ್ಮಾರಿ ನೀನು. ನೀವೇನೇ ಮಾತನಾಡಿದ್ರು ನಾನು ಬಯಸುವುದು ಮಾತ್ರ ನಿನ್ನ ಸಂಘ ಸುಖವಲ್ಲ. ದಯವಿಟ್ಟು ನನ್ನ ಆಸೆಯನ್ನು ನಿರಾಸೆ ಮಾಡಬೇಡಿ. ಕಾಮುಕಿ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಚಂದಕ್ಕೆ ಸಾರಿರುವರೇ. ನಿನಗೆ ನಾನೇನು, ಇನ್ನೊಬ್ಬ ಮತ್ತೊಬ್ಬ ಹೆತ್ತ ಮಗನ ಜೊತೆಗೂ ಕೂಡ ಅನೈತಿಕ ಸಂಬಂಧ ಹೊಂದಲು ಹೇಸದ ಹೆಣ್ಣು ನೀನು. ಹೆಣ್ಣು ಸಮಾಜಕ್ಕೆ ಮಾದರಿಯಾಗಬೇಕೇ ವಿನಃ ನಿನ್ನಂತೆ ಹಾದರಿಯಾಗಬಾರದು. ಈ ಸಮಾಜವನ್ನು, ಸಮಾಜದ ಪರಿಸರವನ್ನು ವಿನಾಶದತ್ತ ಹೊಯ್ಯುವ ನಿನ್ನಂತ ಹೊಯ್ಮಾಲಿನ ಹೆಣ್ಣಿನ ಅವಶ್ಯಕತೆ ನನಗೂ ಇಲ್ಲ, ಈ ಸಮಾಜಕ್ಕೂ ಇಲ್ಲ. ಅಂದ್ರೆ ನಿಮ್ಮ ತೀರ್ಮಾನ? ಈ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೋ, ನಿನ್ನ ಅವಶ್ಯಕತೆ ನನಗಿಲ್ಲ. ಈ ವಿಷಯದಲ್ಲಿ ನಾನೇನು ಹೆಚ್ಚಿಗೆ ಹೇಳಲಾರೆ. ವಿರಹದ ಯಾತನೆಯಿಂದ ಬಳಲುತ್ತಿರುವ ನನಗೆ ನೀವಲ್ಲದೆ ಮತ್ತೆ ನಾನು. ದಯವಿಟ್ಟು ನನ್ನ ವಿರಹಾಗ್ನಿಯನ್ನು ಆರಿಸುವ ನನ್ನನ್ನೆಲ್ಲ ನೀವಾಗಬೇಕು. ನೀನು ಮಾನವಳೇ ಅಲ್ಲ, ಮಾನವ ರೂಪದಲ್ಲಿರುವ ಪಶು. ಪಶುವಿನ ವರ್ತನೆ ನನಗೆ ಹಿಡಿಸದು. ನನ್ನದು ಒಂದೇ ಮಾತು, ಒಂದೇ ರೀತಿ. ಷಂಡ, ನಿನ್ನಂಥ ಷಂಡ ಗಂಡಸರ ಜೊತೆ ಮಾತನಾಡಿದ್ದು ನನ್ನದೇ ತಪ್ಪು. ನಿನ್ನ ಜೊತೆ ಇಷ್ಟೊತ್ತು ನಾನು ಮಾತನಾಡಿದ್ದು ಹಂದಿಗೆ ಗಂಧ ಲೇಪನ ಮಾಡದಂತೆ ಸರಿ. ಗಂಧದ ಸ್ಥಾನಮಾನ ನಿನ್ನಂತ ಅಂದಳಿಗೆ ಗೊತ್ತಾಗಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ, ಸೂಳೆಗೇನು ಗೊತ್ತು ಗರದಿತನದ ಗಲದೆ. ಮಾತಾಡದೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ಬಂದದವರಿಗೆ ಸುಂಕ ಇಲ್ಲ ಅಂತ ತಿಳಿದು ಹೋಗುವುದಕ್ಕೆ ಬಂದಿದ್ದೇನೆ, ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ. ನಿನ್ನ ಪತಿಯ ಸ್ಥಾನದಲ್ಲಿ ನಾನೇನಾದ್ರು ಇದ್ದಿದ್ರೆ ನಿನ್ನನ್ನು ಕೊಲೆ ಮಾಡಿ ಯಾವುದಾದ್ರು ಜೈಲು ಸೇರಿ ಸರಮನೆಯ ಅನ್ನ ತಿನ್ನುತ್ತಿದ್ದೆ. ದುರಾತ್ಮ, ಕಾಮದೂಟ ಯಾರಿಗೆ ಬಿಟ್ಟಿದೆಯೋ? ಕಾಮದೂಟ ಗಂಡು ಹೆಣ್ಣಿನ ಸಮಾಗಮದ ಸಂಗಮವೇ ಜಗದ ಚಿತ್ರದ ನೋಟ. ಹೆಣ್ಣು ಮುಂದೆ ನಿಮ್ಮಂತವ್ರಿಗೆ ಕಲಿಸುತ್ತೆ ಈ ಹೆಣ್ಣು ಹೊಸದೊಂದು ಪಾಠ. ಅದೇ ಜಗದೀಶರಿಗೆ ಹೃದಯ ದ್ರಾವಕ ನೋಟ. ನಿಮ್ಮಂತವರಿಂದ ಕಲಿತುಕೊಳ್ಳಬೇಕಾಗಿಲ್ಲ ಉತ್ತಮ ಪಾಠ. ಹೆಣ್ಣು ಮಹಾಭಾರತದ ಕಣ್ಣು. ನವಮಾಸ ಹೊತ್ತು ಹೆತ್ತು ಸಾಕಿ ಸಲುವಿದ ಮಹಾತಾಯಿ ಹೆಣ್ಣು. ತಾಯಿಯ ಗರ್ಭದಿಂದ ಹೊರಗೆ ಬಂದ ನಮ್ಮ ನಿಮ್ಮಂತವರಿಗೆ ವಿದ್ಯೆಯ ಕಣ್ಣಾದ ಪರಮ ಪೂಜ್ಯ ಮಹಾತಾಯಿ ಸರಸ್ವತಿ ಹೆಣ್ಣು. ಈ ಜಗತ್ತಿನಲ್ಲಿ ಸುಖ ಸೋಪಾನವೇರಲು ಎಲ್ಲ ಹಂತದಲ್ಲೂ ಪ್ರಮುಖವಾಗಿ ಹಣವನ್ನೇ ಕಣ್ತರಿಸುವ ಮಹಾತಾಯಿ ಲಕ್ಷ್ಮಿ ಹೆಣ್ಣು. ಹೆಚ್ಚೇನು ನಿಮ್ಮಂತ ಕಾಮಂತ ಗೊಂಬೆಗಳಿಗೆ ಜನ್ಮ ಕೊಟ್ಟು ಹಾಲು ಉಳಿಸಿ ಗಂಜಿ ಕುಡಿದರು ಮಂದಿ ಗಂಜಿ ಮರ್ಯಾದೆಯಿಂದ ಬಾಳಲಿ ಎಂದು ಹರಸಿ ಈ ಭಾರತಾಂಬೆ ಅಂತ ಮುತ್ತೈದ ಮಡಲಿಗೆ ನಮ್ಮನ್ನು ಹಾಕಿ ಸತ್ತು ಹೋದ ನಮ್ಮ ನಿಮ್ಮೆಲ್ಲರ ತಾಯಿ ಹೆಣ್ಣು. ಈ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳಿಗೂ ಅನ್ನ ಕೊಡುವ ಈ ಭೂಮಿ ತಾಯಿ ಹೆಣ್ಣು.
ಮಿಸ್ಸಸ್ ಸಿಸ್ಟರ್ ಜಾನಕಿ ದೇವಿಯವರೇ, ಪರಮೇಶ್ವರನ ಹುರಿಗಣ್ಣೆ ನಿಂತಿರುವ ಹೆಣ್ಣಿನ ಹಣೆಯ ಸಿಂಧೂರ ಮುತ್ತೈದೆ ಸಂಕೇತ. ಅದನ್ನು ಮರೆತು ಪ್ಯಾಸೆನ್ನೆಂದು ತಿಳಿದಿರುವ ನಿಮ್ಮಂತ ಹೊಯ್ಮಾಲಿ ಹೆಣ್ಣಿಗೆ ಒಂದು ಜಾತಿಯಿಂದ ಧಿಕ್ಕಾರವಿರಲಿ. ಜಾನಕಿ ದೇವಿಯವರೇ, ಕೊರಳಲ್ಲಿ ಕರಿಮಣಿ ಸರವಿರುತ್ತೆ ಎಂಬುದು ಗೊತ್ತಿರಬೇಕಲ್ಲ. ಕರಿಮಣಿ ಎಂದರೆ ಏನು ಗೊತ್ತೇ? ಕರಿ ಎಂದರೆ ಆನೆ, ಮಣಿ ಎಂದರೆ ಸರ್ಪದ ತಲೆಯಲ್ಲಿ ಪಳಪಳನೆ ಹೊಳೆಯುವ ಮುತ್ತು. ಆ ಆನೆಯ ಬಲ ಹೊಂದಿದ ಮುತ್ತಿನ ಸರವೇ ಮುತ್ತೈದೆ ಮಾಂಗಲ್ಯ. ಈ ಮಾಂಗಲ್ಯದತ್ತ ಕಣ್ಣರಳಿಸಿ ನೋಡಿದವರ ಯಾದಗುಂಡಿಗೆ ಸೀಳುವ ಬಲವಿರುತ್ತದೆ. ಮಿಸ್ಸಸ್ ಸಿಸ್ಟರ್ ಜಾನಕಿ ದೇವಿಯವರೇ, ಆದರೆ ನೀನು ಕಂಡವರ ಎದೆಗೆ ಮಾಂಗಲ್ಯ ತಾಗಿಸುವ ತಾಕತ್ತಿರುವ ನೀನು ವಿಷದ ಬಾಟಲಿಗೆ ಜೇನು ತುಪ್ಪವೆಂದು ಹಣೆಪಟ್ಟಿ ಕಟ್ಟಿ ಮಾರಾಟಕ್ಕಿಟ್ಟ ಕಾಮ ಪಿಶಾಚಿಯ ಸೀಸಿಯಲ್ಲದೆ ಮತ್ತಿನ್ನೇನು? ಸಾಕು, ಬಾಯ್ ಮುಚ್ಚು. ನಾನಾಡಿದ ಮಾತನ್ನ ಇವತ್ತೇ ಈಗಲೇ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರು, ಇನ್ನು ಮುಂದೆ ನಿನ್ನ ಹಾಗೂ ಸುಮಿತ್ರಳ ಬಾಳಿನ ಚದುರಂಗದ ಆಟದಲ್ಲಿ ಈ ಜಾನಕಿಯ ಪಾತ್ರ ಎಂಥದ್ದು ಅಂತ wait and watch. Life is a game with challenge. Life is a song to sing. Life is a struggle meet it. Goodbye and goodbye. ನೋಡ್ತಾ ಇರು, ನಿನಗಾಗಿ ನುಡಿಸುವ ಆ ಸುಮಿತ್ರಳ ಸ್ವರ ಇನ್ನು ಮೇಲೆ ಅಪ್ಪ ಸ್ವರ ಅನ್ನೋದನ್ನ